ಸ್ನೇಹಿತರೆ, ನಾನಿವತ್ತು ಈ ವಿಡಿಯೋದಲ್ಲಿ ಆಡಿಯೋ ಅರೇ AI04 ಎನ್ನುವಂತಹ ಆಡಿಯೋ ಇಂಟರ್ಫೇಸನ್ನು ಅನ್ಬಾಕ್ಸ್ ಮತ್ತು ರಿವ್ಯೂ ಮಾಡ್ತಾ ಇದ್ದೀನಿ. ಆಮೇಲೆ ಈ ಆಡಿಯೋ ಇಂಟರ್ಫೇಸನ್ನು ನಾನು ಲ್ಯಾಪ್ಟಾಪ್ದಲ್ಲಿ ಹೇಗೆ ಕನೆಕ್ಟ್ ಮಾಡಬೇಕು ಅನ್ನೋದನ್ನು ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಆಡಿಯೋ ಇಂಟರ್ಫೇಸ್ ವೈಸ್ ಇದನ್ನು ನಾನು ಪರ್ಚೇಸ್ ಮಾಡುವಂಥ ಉದ್ದೇಶ ಏನಂತಂದರೆ, ನಮ್ಮಲ್ಲಿರುವಂತಹ ಡೈನಾಮಿಕ್ ಮೈಕ್ರೋಫೋನ್ ಅಥವಾ ಕಂಡೆನ್ಸರ್ ಮೈಕ್ರೋಫೋನ್ನ ಕ್ವಾಲಿಟಿಯನ್ನು ಎನ್ಹಾನ್ಸ್ ಮಾಡುವ ಸಲುವಾಗಿ ಮತ್ತು ಸ್ಟುಡಿಯೋ ಲೆವೆಲ್ ಆಡಿಯೋನ ಪಡೆಯುವ ಸಲುವಾಗಿ ನಾನು ಈ ಆಡಿಯೋ ಇಂಟರ್ಫೇಸನ್ನು ಪರ್ಚೇಸ್ ಮಾಡಿದ್ದೀನಿ. ಮೇಲಾಗಿ ನಮ್ಮಲ್ಲಿರುವಂತಹ ಒಂದೇ ರೀತಿಯಾದ ಡೈನಾಮಿಕ್ ಇರಲಿ ಅಥವಾ ಕಂಡೆನ್ಸರ್ ಮೈಕ್ ಇರಲಿ ಟೈಮು ನಾವು ಈ ಇಂಟರ್ಫೇಸಿಗೆ ಕನೆಕ್ಟ್ ಮಾಡಿ ಆ ಎರಡು ಮೈಕ್ರೋಫೋನನ್ನು ಲ್ಯಾಪ್ಟಾಪ್ದಲ್ಲಿ ಬಳಸ್ಕೊಂಡು ಆಡಿಯೋ ರೆಕಾರ್ಡ್ ಮಾಡ್ಬೋದು. ಆ ಒಂದು ಮುಖ್ಯ ಉದ್ದೇಶಕ್ಕಾಗಿ ನಾನು ಈ ಆಡಿಯೋ ಇಂಟರ್ಫೇಸನ್ನು ಪರ್ಚೇಸ್ ಮಾಡಿದ್ದೆ. ಈಗ ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಇದೇ ಆಡಿಯೋ ಅರೇ ಕಂಪ್ನಿಯ ಮಾಡೆಲ್ ನಂಬರು AI04 ಅಂತ. ಆಡಿಯೋ ಅರೇ 2 in 2 out ಅಂದರೆ ಎರಡು ಮೈಕ್ರೋಫೋನನ್ನು ಮತ್ತು ಎರಡು ಸ್ಪೀಕರನ್ನು ಈ ಇಂಟರ್ಫೇಸ್ಗೆ ಕನೆಕ್ಟ್ ಮಾಡ್ಬೋದು. ಆಡಿಯೋ ಇಂಟರ್ಫೇಸ್ ಅಂತಂದು. ಆಮೇಲೆ 1 year ವಾರಂಟಿ ಇದೆ. ಆಮೇಲೆ ಇದರ ಸ್ಪೆಸಿಫಿಕೇಶನನ್ನು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಏನು ಅಂತಂದರೆ, ನಾವು ಕಂಪ್ಯೂಟ್ರು, ಸ್ಮಾರ್ಟ್ಫೋನು, ಸ್ಟ್ಯಾಂಡರ್ಡ್ ಸ್ಟೋನ್ ಫಂಕ್ಷನನ್ನು ಆಗಿ ಬಳಸ್ಕೋಬೋದು. ಅಂದರೆ ಈ ಡಿವೈಸನ್ನು ನಾವು ಕಂಪ್ಯೂಟ್ರು, ಲ್ಯಾಪ್ಟಾಪು ಮತ್ತು ಸ್ಮಾರ್ಟ್ ಮೋಡ್ನಲ್ಲಿ ಬಳಸ್ಕೋಬೋದು. ಹಾಗೆ ಈ ಹೆಡ್ಫೋನ್ ಔಟ್ಪುಟ್ಟನ್ನು ಹೊಂದೈತಿ. ಆಮೇಲೆ ಫುಲ್ ಟ್ಯೂನಿಂಗ್ ಫಂಕ್ಷನನ್ನು ಹೊಂದೈತಿ. ಹಾಗೆ ಹೈ ಸ್ಪೀಡ್ USB 2.0 ಪೋರ್ಟನ್ನು ಹೊಂದೈತಿ. ಇಷ್ಟು ವಿಶೇಷತೆ. ಆಮೇಲೆ ಈ ಬಾಕ್ಸ್ನಲ್ಲಿ ಏನೇನಿದೆ ಅನ್ನೋದನ್ನು ತೋರಿಸಿದ್ದಾರೆ ನೋಡ್ರಿ. ಒಂದು ಇಂಟರ್ಫೇಸ್ ಇದೆ, ಅದ್ರ ಜೊತೆಗೆ 3.mm to 6.35mm ಅಡಾಪ್ಟರ್ ಐತಿ. ಆಮೇಲೆ ಟೈಪ್ A to ಟೈಪ್ C ಅಡಾಪ್ಟರು. ಆಮೇಲೆ USB ಟೈಪ್ C to ಟೈಪ್ A ಕೇಬಲು ಎರಡಿದಾವೆ. ಇಷ್ಟು ಎಕ್ಸಸರೀಸು ಮತ್ತು ಇಂಟರ್ಫೇಸು. ಈಗ ಇದನ್ನು ಓಪನ್ ಮಾಡಿ ಇದರಲ್ಲಿ ಈ ಬಾಕ್ಸ್ ಮೇಲೆ ಮೆನ್ಷನ್ ಮಾಡಿರಲ್ಲ ಎಕ್ಸಸರಿ ಇಷ್ಟು ಅದಾವ ಅಂತಂದು ಅದಾವಿಲ್ಲಿ ನೋಡೋಣ. ಆಮೇಲೆ ಆ ಇಂಟರ್ಫೇಸನ್ನು ಓಪನ್ ಮಾಡಿ ಅದರಲ್ಲಿರುವಂಥ ನಾಬ್ಸು ಮತ್ತು ಬಟನ್ಸ್ ಬಗ್ಗೆ ತಿಳ್ಕೊಣ. ಹಾಗೆಯೇ ಇದನ್ನು ಹೇಗೆ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಿ. ಈಗ ಈ ಬಾಕ್ಸನ್ನು ಓಪನ್ ಮಾಡೋಣ. ಈಗ ಓಪನ್ ಮಾಡ್ತೀನಿ ನೋಡ್ರಿ. ಓಪನ್ ಮಾಡಿದಾಗ ಈ ರೀತಿ ಕಾಣಿಸ್ತದೆ ನೋಡ್ರಿ. ಇಲ್ಲಿ ಪೇಪರ್ಸ್ ಇದಾವೆ, 2 ಪೇಪರ್ ಅದಾವೆ. ಒಂದು ಯಾವುದು ಅಂದರೆ ಆಡಿಯೋ ಇಂಟರ್ಫೇಸ್ ಕಾನ್ಫಿಗರೇಷನ್, ಅಂದರೆ ಈ ಇಂಟರ್ಫೇಸನ್ನು ವಿಂಡೋ PCಗೆ ಹೇಗೆ ಕನೆಕ್ಟ್ ಮಾಡಬೇಕು, ಮ್ಯಾಕ್ ಇದ್ದರೆ ಮ್ಯಾಕಿಗೆ. ಆಮೇಲೆ ಡಾ ಅಂತಿದೆ, ಒಂದು ಫಂಕ್ಷನನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಇಂಟರ್ಫೇಸ್ದಲ್ಲಿ. ಆ ಡಾ ಅಂದರೆ ಏನು ಅಂತಂದರೆ, ಡಾ ಸ್ಟ್ಯಾಂಡ್ಸ್ ಫಾರ್ ಡಿಜಿಟಲ್ ಆಡಿಯೋ ವರ್ಕ್ ಸ್ಟೇಷನ್. It is a software which is used for audio production. ಎಕ್ಸಾಂಪಲ್ ರೆಕಾರ್ಡಿಂಗು, ಮಿಕ್ಸಿಂಗು, ಎಡಿಟಿಂಗಿಗೆ ಈ ಡಾನ್ನ ಬಳಸ್ತೀವಿ. ಇಷ್ಟು ಮೊದಲೇ ಪೇಪರು. ಹಾಗೆ AI04 ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್ ಆಡಿಯೋ ಇಂಟರ್ಫೇಸ್ ಅಂತಿದೆ. ಅಂದರೆ ಈ ಇಂಟರ್ಫೇಸದ ಬಗ್ಗೆ, ಅದರ ಪಾರ್ಟ್ಸ್ ಬಗ್ಗೆ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇದನ್ನು ನಾವು ಬಳಸ್ಕೊಂಡು ಈ ಇಂಟರ್ಫೇಸನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನು ತಿಳ್ಕೊಬೋದು. ಹಾಗೆ ಇಲ್ಲಿ ಒಂದು ಥ್ಯಾಂಕ್ ಯು ಕಾರ್ಡ್ ಇದೆ, ಒಂದು ಗಿಫ್ಟ್ ಕಾರ್ಡ್ ಇದೆ. ಹಾಗೆ ಅಡಾಪ್ಟರ್ ಇದೆ ನೋಡ್ರಿ. ಇದು 6.35, ಇದು 3.5mm ಪೋರ್ಟು, ಇದು ಜಾಕ್. ಇದೊಂದು ಅಡಾಪ್ಟರು. ಹಾಗೆ 2 ಕೇಬಲನ್ನು ಕೊಟ್ಟಿದ್ದಾರೆ. ಅಂದರೆ
ಟೈಪ್ ಎ ಅಥವಾ USB ಟು ಟೈಪ್ ಸಿ, ಹಾಗೆ ಇದೇ ರೀತಿ 2 ಕೇಬಲ್ ಇದಾವೆ. ಟೈಪ್ ಎ ಟು ಟೈಪ್ ಸಿ, ಆಮೇಲೆ ಟೈಪ್ ಎ ಫಿಮೇಲ್ ಟು ಟೈಪ್ ಸಿ OTG ಅಥವಾ ಇದೊಂದು ಅಡಾಪ್ಟರ್. ಇಷ್ಟು, ಯಾಕಂದರೆ ಇದನ್ನು ಮೊಬೈಲ್ನಲ್ಲಿ ಬಳಸಲಿಕ್ಕೆ ಅನುಕೂಲ ಆಗಲಿ ಅಂತ ಕೊಟ್ಟಿದ್ದಾರೆ. ಇಷ್ಟು 2 ಕೇಬಲ್ ಇದಾವೆ. ಹಾಗೆ ಇನ್ನು ಮೇನ್ ಪ್ರಾಡಕ್ಟು ಇದೆ ಇಂಟರ್ಫೇಸ್. ಈ ಇಂಟರ್ಫೇಸ್ ನೋಡಲಿಕ್ಕೆ ಮತ್ತು ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಆಮೇಲೆ ಇದು ಸಂಪೂರ್ಣವಾಗಿ ಮೆಟಲ್ದಿಂದ ಮಾಡಲ್ಪಟ್ಟೈತಿ. ಆಮೇಲೆ ಇಲ್ಲಿ 4 ರಬ್ಬರ್ ಗ್ರಿಪ್ ಇದಾವೆ, ಅಂದರೆ ಈ ಸರಿಯಾಗಿ ಗ್ರಿಪ್ಪಾಗಿ ಕೂಡಲಿ ಅಂತಂದು, ಜಾರಬಾರ್ದು ಅಂತಂದು. ಹಾಗೆ ಬಾಡಿ ಕಲರ್ ರೆಡ್. ಆಮೇಲೆ ಇದು ಫ್ರಂಟ್ ವ್ಯೂ, ಹಾಗೆ ಇದು ಬ್ಯಾಕ್ ವ್ಯೂ. ಬ್ಯಾಕು ಮತ್ತು ಫ್ರಂಟ್ ಪೋರ್ಟ್ಸು ನಾಬ್ಸು ಇದಾವ್ರಿ. ಇದು ಫ್ರಂಟ್ ವ್ಯೂ ನೋಡ್ರಿ. ಈ ಫ್ರಂಟ್ ವ್ಯೂದಲ್ಲಿ ಒಟ್ಟು 5 ದೊಡ್ಡ ನಾಬ್ಸ್ ಇದಾವೆ. ಹಾಗೆ ಸಣ್ಣ 3 ಬಟನ್ಸ್ ಇದಾವೆ. 2 ಪೋರ್ಟು, ಯಾವ ಪೋರ್ಟ್ ಅಂತಂದರೆ XLR ಪೋರ್ಟು. ಆಮೇಲೆ 6.35 mm ಪೋರ್ಟ್ ಇದೆ. ಇದನ್ನು ಹೆಡ್ಫೋನ್ ಕನೆಕ್ಟ್ ಮಾಡಲಿಕ್ಕೆ. ಆಮೇಲೆ 2 ಇಂಡಿಕೇಟರ್ ಲೈಟ್ ಇದೆ, ಅಂದರೆ ಪವರ್ ಇಂಡಿಕೇಟರು. ಆಮೇಲೆ 48 ವೋಲ್ಟ್ ಇಂಡಿಕೇಟರ್ ಇದೆ. ಆಮೇಲೆ PK ಅಂತಿದೆ, ಅಂದರೆ ಇಲ್ಲಿ XLR 2 ಪೋರ್ಟ್ ಇದಾವಲ್ಲ, ಅದರ ಮೇಲ್ಗಡೆ PK ಮತ್ತು PK ಅಂತ 2 ಇಂಡಿಕೇಟರ್ ಲೈಟ್ ಇದಾವೆ. ಆಮೇಲೆ ಫಸ್ಟ್ಗೆ ಐತೆ ನೋಡ್ರಿ, ಇದು XLR ಪೋರ್ಟು. ಯಾವುದು 1L ಅಂತ ಕೊಟ್ಟಿದ್ದಾರೆ, 2ನೇದ್ದು 2R ಅಂತ ಕೊಟ್ಟಿದ್ದಾರೆ. ಆಮೇಲೆ ಇದಕ್ಕೊಂದು ಗೇನ್ ಬಟನ್ ಇದೆ, ಇದಕ್ಕೊಂದು ಗೇನ್ ಬಟನ್ ಇದೆ. ಇಲ್ಲಿ ಇನ್ಸ್ಟ್ರೂಮೆಂಟು ಮತ್ತು ಮೈಕನ್ನು ಕನೆಕ್ಟ್ ಮಾಡ್ಬೋದು. ಇಲ್ಲಿ ಕಡ್ಡಾಯವಾಗಿ 2R ಅಂತಿದೆಯಲ್ಲ, ಇಲ್ಲಿ ಮೈಕ್ ಅಷ್ಟೇ ಕನೆಕ್ಟ್ ಮಾಡಬೇಕು. ಹಾಗೆ ಇಲ್ಲಿ ಹೈಜೆಡ್ಡು ಸ್ಟೀರಿಯೋ ಗೇನ್ ಬಟನನ್ನು ಫಸ್ಟ್ ಮೀಡಿಯಮ್ ಇಟ್ಕೊಂಡು ನೋಡಿಕೊಂಡು ಅದನ್ನು ಫುಲ್ಲೇ ಇಟ್ಕೋಬೇಕು. ಆಮೇಲೆ ಇಲ್ಲಿ ಸ್ಟೀರಿಯೋ ಮೈಕ್ ಆರ್ ಲೈನ್ ಅಂತಿದೆ. ಈ ಬಟನನ್ನು ಪ್ರೆಸ್ ಮಾಡೋದ್ರಿಂದ ಮೋನೋ ಆಗಿ, ಅಂದರೆ 2 ಮೋನೋ ಆಗಿ ರೆಕಾರ್ಡ್ ಆಕತಿ. ಇದನ್ನು ಆಫ್ ಮಾಡಿದರೆ ಲೆಫ್ಟದ್ದು ಲೆಫ್ಟ್ ರೆಕಾರ್ಡ್ ಆಕತಿ, ರೈಟದ್ದು ರೈಟ್ ರೆಕಾರ್ಡ್ ಆಕತಿ, ಅಂದರೆ ಸ್ಟೀರಿಯೋ ಮೋಡ್ದಲ್ಲಿ ರೆಕಾರ್ಡ್ ಆಕತಿ. ಇದನ್ನು ಪ್ರೆಸ್ ಮಾಡಿದರೆ ಮೋನೋ ಮೋಡ್ದಲ್ಲಿ ರೆಕಾರ್ಡ್ ಆಕತಿ. ಇಷ್ಟು. ಆಮೇಲೆ ಇಲ್ಲಿ ಇನ್ಪುಟ್ಟು ಮತ್ತು ಡಾ ಅಂತಿದೆ ನೋಡ್ರಿ. ರೆಕಾರ್ಡಿಂಗ್ ಕ್ವಾಲಿಟಿನ ಇಂಪ್ರೂವ್ ಮಾಡ್ಬೇಕಂತಂದ್ರೆ ಡಾ ಮೋಡ್ದಲ್ಲಿ ಇಟ್ಟು ರೆಕಾರ್ಡ್ ಮಾಡ್ಕೋಬಹುದು. ಬೇಡ ಅಂತಂದ್ರೆ ನಾವು ಇನ್ಪುಟ್ ಏನು ಕೊಟ್ಟೇವೆ ಇನ್ಪುಟ್ ಅಷ್ಟೇ ರೆಕಾರ್ಡ್ ಮಾಡಲಿಕ್ಕೆ ಅಂತಂದ್ರೆ ಲೆಫ್ಟ್ ಸೈಡ್ ಇನ್ಪುಟ್ ಕಡೆ ಅದನ್ನು ಇಡಬೇಕು. ಇಲ್ಲಾಂದರೆ ಮಿಡಲ್ ಇಟ್ಕೊಂಡು ಬ್ಯಾಕ್ ಸೈಡ್ ಟೈಪ್ ಸಿಯನ್ನು ಇದನ್ನು ಮಾಡಿ ಇನ್ನೊಂದು ಎಂಡನ್ನು ನಾವು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ತೀವಿ. ಒಂದನೇದು ಮೊಬೈಲಿಗೂ ಕನೆಕ್ಟ್ ಮಾಡ್ಕೋಬೋದು. ಇಲ್ಲಿದೆ ನೋಡಿರಿ, ಇನ್ನೊಂದು ಕೇಬಲ್ ಕೊಟ್ಟಿದಾರಲ್ಲ, ಒಂದು ಅಡಾಪ್ಟರ್ ಸಹಿತ ಈಗ ಟೈಪ್ ಸಿ ಟು ಕೊಟ್ಟು ಇನ್ನೊಂದು ಎಂಡನ್ನು ನಾವು ಮೊಬೈಲಿಗೆ ಕನೆಕ್ಟ್ ಮಾಡ್ಕೋಬೋದು. ಅದರ ನಂತರ ಪವರ್ ಸೋರ್ಸ್ ಬಟನ್ ಇದೆ. ಇಲ್ಲಿ ಪವರ್ ಸೋರ್ಸ್ ಬಟನನ್ನು ಯಾವಾಗ ಆನ್ ಮಾಡಬೇಕಂದ್ರೆ ಈ ಇಂಟರ್ಫೇಸಿಗೆ ಪವರ್ ಕೊಡಬೇಕು. ಪವರ್ ಕೊಟ್ಟು ನಾವು ಮೊಬೈಲಿಗೆ ಕನೆಕ್ಟ್ ಮಾಡಿದಾಗ ಮಾತ್ರ ಇದನ್ನೇನು ಮಾಡಬೇಕು, ಪವರ್ ಸೋರ್ಸ್ ಬಟನನ್ನು ಆನ್ ಮಾಡಬೇಕು. ಲ್ಯಾಪ್ಟಾಪಿಗೆ ಅಥವಾ ಡೆಸ್ಕ್ಟಾಪಿಗೆ ಕನೆಕ್ಟ್ ಮಾಡುವಾಗ ಈ ಪವರ್ ಬಟನ್ ಆನ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಕೇವಲ ಇದಕ್ಕೆ ಪವರ್ ಸಪ್ಲೈ ಮಾಡಿದಾಗ ಇದನ್ನು ನಾವು ಈ ಇಂಟರ್ಫೇಸನ್ನು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪಿಗೆ ಕನೆಕ್ಟ್ ಮಾಡಿದಾಗ ಆಟೋಮೆಟಿಕ್ ಪವರ್ ಸಪ್ಲೈ ಆಕತಿ. ಈ ಬಟನನ್ನು ಎನೇಬಲ್ ಮಾಡೋದು ಅವಶ್ಯ ಇಲ್ಲ. ಆಮೇಲೆ 5 ವೋಲ್ಟ್ DC, ಇದಕ್ಕೆ ನಾವು ಕೇವಲ ಈ ಇಂಟರ್ಫೇಸನ್ನು ನಾವು ಮೊಬೈಲ್ನಲ್ಲಿ ಯೂಸ್ ಮಾಡುವಾಗ ಇದಕ್ಕೆ 5 ವೋಲ್ಟ್ DC ಪವರನ್ನು ಸಪ್ಲೈ ಮಾಡ್ಕೋಬೋದು.
ಪವರ್ ಬ್ಯಾಂಕ್ನಿಂದನೂ ಕೊಡ್ಬೋದು, ಇಲ್ಲಾಂದರೆ ಚಾರ್ಜರ್ ಅಡಾಪ್ಟರನ್ನು ತೊಗೊಂಡು ಇದಕ್ಕೆ 5V DC ಪವರನ್ನು ಸಪ್ಲೈ ಮಾಡಿ ಈ ಇಂಟರ್ಫೇಸನ್ನು ಮೊಬೈಲ್ದಲ್ಲಿ ಯೂಸ್ ಮಾಡುವಾಗ ಇದಕ್ಕೆ ಪವರ್ ಸಪ್ಲೈ ಕೊಡಬೇಕು. ಇನ್ನು ಇಲ್ಲಿ 48V ಆಫ್ ಆನ್ ಅಂತಿದೆ ನೋಡ್ರಿ. ಇದನ್ನು ಯಾವಾಗ ಆನ್ ಮಾಡ್ಬೇಕಂತಂದರೆ ಈ ಇಂಟರ್ಫೇಸಿಗೆ ನಾವು ಕಂಡೆನ್ಸರ್ ಮೈಕ್ರೋಫೋನನ್ನು ಕನೆಕ್ಟ್ ಮಾಡಿದಾಗ 48V ಆನ್ ಮಾಡಬೇಕು. ಡೈನಾಮಿಕ್ ಮೈಕನ್ನು ಬಳಸುವಾಗ ಇದನ್ನು ಆಫ್ ಮೋಡ್ನಲ್ಲೇ ಇರಬೇಕು. ಇನ್ನು ಇಲ್ಲಿ ಮತ್ತೊಂದು 3.5 mm ಹೆಡ್ಫೋನ್ ಜಾಕ್ ಪೋರ್ಟನ್ನು ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ 2 ಸ್ಪೀಕರ್ ಕನೆಕ್ಟ್ ಮಾಡಲಿಕ್ಕೆ 2 ಪೋರ್ಟ್ ಇದಾವೆ. ಇವ್ಯಾವು 2 6.35 mm ಪೋರ್ಟ್ ಇದಾವೆ. ಇಷ್ಟು ಈ ಪೋರ್ಟ್ಸು ನಾವ್ಸ್ ಬಗ್ಗೆ ತಿಳ್ಕೊಂಡ್ವಿ. ನೋಡಲಿಕ್ಕೆ ಫಸ್ಟಿಗೆ ಕನ್ಫ್ಯೂಸ್ ಅನಿಸ್ತೈತಿ, ಬಟ್ ಬಳಸಲಿಕ್ಕೆ ಈಸಿ ಇದೆ. ಗೊತ್ತಾಯ್ತಲ್ಲ? ನಾನೇನು ಮಾಡ್ತೀನಿ ಅಂತಂದರೆ ಈ ಆಡಿಯೋ ಇಂಟರ್ಫೇಸನ್ನು ಈಗ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ತೀನಿ. ಆಮೇಲೆ ಆಡಿಯೋ ಕ್ವಾಲಿಟಿ ಹೆಂಗೆ ಬರ್ತೈತೆ ಅನ್ನೋದನ್ನು ನಾವು ಟೆಸ್ಟ್ ಮಾಡೋಣ. ಆಮೇಲೆ ಈ ಇಂಟರ್ಫೇಸನ್ನು ನಾವು ಹೇಗೆ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡೋಕೆ ಅನ್ನೋದನ್ನು ಈಗ ನೋಡೋಣ. ಫಸ್ಟು ಈ ಇಂಟರ್ಫೇಸ್ ಜೊತೆ ಬಂದಂಥ 2 ಕೇಬಲ್ ಇದಾವಲ್ಲ, ಟೈಪ್ C ಟು USB ಕೇಬಲ್ ಐತಲ್ಲ, ಅದನ್ನು ತೊಗೊಳ್ಳೋಣ. ಈಗ ಇದ್ರದ್ದು ಒಂದು ಎಂಡ್ ಆದ ಟೈಪ್ C ಐತಲ್ಲ, ಅದನ್ನು ನಾವೇನು ಮಾಡೋಣ, ಇಲ್ಲಿ USB 2.0 ಅಂತಿದೆ ನೋಡ್ರಿ, ಇಲ್ಲಿ ಅದಕ್ಕೆ ಜೋಡಿಸೋಣ. ಜೋಡಿಸಿ ಟೈಪ್ A ಇದೆಯಲ್ಲ USB, ಇದನ್ನು ನಾವು ಲ್ಯಾಪ್ಟಾಪಿಗೆ ಜೋಡಿಸೋಣ. ಹೌದಾ? ಈಗ ಏನು ಮಾಡಿದ್ದೀನಿ, ನಾನು ಇಂಟರ್ಫೇಸನ್ನು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿದ್ದೀನಿ. ಆಮೇಲೆ ಇಲ್ಲಿ ಬೀಟಾ 58A ಅನ್ನುವಂಥ ಒಂದು ಡೈನಾಮಿಕ್ ಮೈಕ್ರೋಫೋನ್ ಇದೆ. ಇದೊಂದು ಡೈನಾಮಿಕ್ ಮೈಕ್ರೋಫೋನು, ಇದೊಂದು ಯೂಸರ್ ಫ್ರೆಂಡ್ಲಿ ಮೈಕ್ ಆಗಿದೆ. ಇದನ್ನು ಬಳಸ್ಕೊಂಡು ಆಡಿಯೋ ಕ್ವಾಲಿಟಿ ಹೇಗೆ ಬರ್ತೈತಿ, ಆಮೇಲೆ ಎಷ್ಟೊಂದು ಆಡಿಯೋ ಕ್ವಾಲಿಟಿಯನ್ನು ಇದು ಆಡಿಯೋ ಇಂಟರ್ಫೇಸ್ ಎನ್ಹಾನ್ಸ್ ಮಾಡ್ತೈತೆ ಅನ್ನೋದನ್ನು ಚೆಕ್ ಮಾಡೋಣ. ಈಗ ಇದು ಹ್ಯಾಂಡೆಲ್ಡ್ ಮೈಕ್ರೋಫೋನನ್ನು ಬಳಸೋಣ. ಇದು ಮೈಕು, ಡೈನಾಮಿಕ್ ಮೈಕು, ಅದರ XLR ಟು 6.35 ಜಾಕ್ ಇರುವಂಥ ಕೇಬಲ್ ಇದೆ. ಇದನ್ನು ಬಳಸ್ಕೊಂಡು ನಾವು ಇಂಟರ್ಫೇಸಿಗೆ ಕನೆಕ್ಟ್ ಮಾಡೋಣ. ನಾನು ಬಾಜು ಇಡ್ತೀನಿ. ಈ ಮೈಕನ್ನು ನೋಡ್ರಿಲ್ಲ, ಇದಕ್ಕೆ ಕನೆಕ್ಟ್ ಮಾಡ್ತೀನಿ ನಾನು. ಆಮೇಲೆ ಈ ಜಾಕನ್ನು ಇಲ್ಲಿ ಮೈಕ್ ಕನೆಕ್ಟ್ ಮಾಡಿ 2ನೇ XLR ಪೋರ್ಟ್ ಇದೆಯಲ್ಲ ಅಲ್ಲಿ ಕನೆಕ್ಟ್ ಮಾಡ್ತೀನಿ ನೋಡ್ರಿ. ಮಾಡಿ ಗೇನ್ ಫುಲ್ ಇಡ್ತೀನಿ ರೀ ನಾನು. ಫೋನ್ ಇಟ್ಟು ಆನ್ ಮಾಡಿ ಹಲೋ ನೋಡ್ರಿ, ಹಲೋ 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 ಹಲೋ. ಈಗ ನಾನು ಇಯರ್ಫೋನನ್ನು ಬಳಸ್ತಾ ಇದ್ದೀನಿ. ಅದನ್ನು ಇಲ್ಲಿ ಬ್ಯಾಕ್ ಸೈಡ್ ಕನೆಕ್ಟ್ ಮಾಡ್ತೀನಿ ನೋಡ್ರಿ. ಇಲ್ಲಿ ಸೌಂಡ್ ಮಾನಿಟರ್ ಮಾಡಲಿಕ್ಕೆ ನಾನು ಇಯರ್ಫೋನನ್ನು ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಲ್ಯಾಪ್ಟಾಪ್ ಮೇಲೆ ಹೋಗಿ ಅಲ್ಲಿ ಸ್ಪೀಕರ್ ಐಕನ್ ಇದೆಯಲ್ಲ ಅದರ ಮೇಲೆ ರೈಟ್ ಕ್ಲಿಕ್ ಮಾಡ್ಕೋಬೇಕು. ಹಲೋ ಹಲೋ ಆತ್ಮೀಯ ಸ್ನೇಹಿತರೆ, ನಾನೀಗ ಆಡಿಯೋ ಇಂಟರ್ಫೇಸನ್ನು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿದ್ದೀನಿ. ಹಾಗೆ ಯಾವುದು ಬೀಟಾ 58 ಅನ್ನುವಂಥ ಡೈನಾಮಿಕ್ ಮೈಕ್ರೋಫೋನ್ ಸಹಾಯದಿಂದ ಆಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಆಡಿಯೋ ಕ್ವಾಲಿಟಿ ಯಾವ ರೀತಿ ಬರ್ತಾ ಇದೆ ಅನ್ನೋದನ್ನು ಟೆಸ್ಟ್ ಮಾಡೋಣ. ಬೇಸ್, ವಾಯ್ಸದ ಬೇಸ್ ಹೆಂಗಿದೆ ಅನ್ನೋದನ್ನು ನೋಡೋಣ. ಹಲೋ ಹಲೋ ಆತ್ಮೀಯ ಸ್ನೇಹಿತರೆ, ಆಡಿಯೋ ಇಂಟರ್ಫೇಸ್ ಅನ್ನು ಹೆಚ್ಚಾಗಿ ಸಿಂಗಿಂಗಿಗೆ ಬಳಸ್ಕೊಂತಾರೆ. ನಾನು
ಸಿಂಗಿಂಗ್ ಪರ್ಪಸ್ ಆಗಿ ಬಳಸಲಿಕ್ಕೆ ಈ ಆಡಿಯೋ ಇಂಟರ್ಫೇಸ್ ಅನ್ನ ಪರ್ಚೇಸ್ ಮಾಡಿಲ್ಲ. ಬ್ರಾಡ್ಕಾಸ್ಟಿಂಗ್ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಈ ಆಡಿಯೋ ಇಂಟರ್ಫೇಸ್ ಅನ್ನು ಪರ್ಚೇಸ್ ಮಾಡಿದ್ದೀನಿ. ಆಮೇಲೆ ನಮ್ಮಲ್ಲಿರುವಂಥ ಮೈಕ್ರೋಫೋನ್, 2 ಮೈಕ್ರೋಫೋನ್ನ ಆಡಿಯೋ ಇಂಟರ್ಫೇಸಿಗೆ ಕನೆಕ್ಟ್ ಮಾಡಿ ಹೋಮ್ ಸ್ಟುಡಿಯೋ ಸೆಟಪ್ ಮಾಡಿಕೊಂಡು ಬ್ರಾಡ್ಕಾಸ್ಟಿಂಗ್ ಮಾಡಲಿಕ್ಕೆ, ಲೈವ್ ಸ್ಟ್ರೀಮ್ ಮಾಡಲಿಕ್ಕೆ ಅನುಕೂಲ ಆಗಲಿ, ಹಾಗೆ ಎಜುಕೇಷನಲ್ ವಿಡಿಯೋವನ್ನು ತಯಾರು ಮಾಡಲಿಕ್ಕೆ ಆಡಿಯೋ ಕ್ವಾಲಿಟಿ ಚೆನ್ನಾಗಿ ಬರಲಿ ಅನ್ನುವಂಥ ಕಾರಣಕ್ಕಾಗಿ ಈ ಇಂಟರ್ಫೇಸನ್ನು ಪರ್ಚೇಸ್ ಮಾಡಿದ್ದೇನೆ. ಈಗ ತಾವುಗಳು ಈಗ ಆಡಿಯೋ ಕ್ವಾಲಿಟಿ ಹೆಂಗೆ ಬರ್ತೈತಿ, ಆಡಿಯೋ ಕ್ವಾಲಿಟಿ ನಿಮಗೆ ಇಷ್ಟವಾದಲ್ಲಿ ಈ ಪ್ರಾಡಕ್ಟ್ ಜೊತೆ ಜಸ್ಟ್ ಫಾರ್ ಮಾಹಿತಿಗಾಗಿ ನಾನು ಹಲವಾರು ಮೈಕ್ರೋಫೋನನ್ನು ಪರ್ಚೇಸ್ ಮಾಡಿದ್ದೀನಿ. ಬಟ್ ಅದ್ರ ಕ್ವಾಲಿಟಿ ನನಗೆ ಸಮರ್ಪಕ ಅನಿಸ್ಲಿಲ್ಲ. ಆ ಕಾರಣಕ್ಕಾಗಿ ಆಡಿಯೋ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡುವಂಥ ಡಿವೈಸದ ಜರೂರತ್ತಿತ್ತು. ಆ ಕಾರಣಕ್ಕಾಗಿ ಈ ಇಂಟರ್ಫೇಸನ್ನು ಪರ್ಚೇಸ್ ಮಾಡಿದ್ದೇನೆ. ಅದರ ಮುಖಾಂತರನೇ ನಾನು ಆಡಿಯೋ ರೆಕಾರ್ಡ್ ಮಾಡಿ ಎಜುಕೇಷನಲ್ ವಿಡಿಯೋ ಮತ್ತು ಯೂಟ್ಯೂಬ್ ವಿಡಿಯೋ ಮಾಡಬೇಕನ್ನುವಂಥ ಉದ್ದೇಶಕ್ಕಾಗಿ ಈ ಡಿವೈಸನ್ನು ಪರ್ಚೇಸ್ ಮಾಡಿದ್ದೇನೆ. ತಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಮತ್ತು ಈ ಡಿವೈಸದ ಕ್ವಾಲಿಟಿ ಮತ್ತು ಆಡಿಯೋ ಕ್ವಾಲಿಟಿ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಂಪೂರ್ಣವಾಗಿ ಮಾಹಿತಿಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.